ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನಿಮ್ಮ ಸುಚಿತ್ರಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇದು ಒಂದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ ನಮ್ಮ ದಿ ಹಾರ್ಟ್ ಹೋಟೆಲ್ ಆ್ಯಂಡ್ ರೆಸಾರ್ಟ್ ಸ್ಟೇಕೇಷನ್ದು. ಸೊ ಪಾರ್ಟ್ 1 ವಿಡಿಯೋ ಯಾರೆಲ್ಲ ನೋಡಿಲ್ಲ ಬೇಗ ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ ಆಯಿತಾ. ಲೇಟೆಸ್ಟ್ ವಿಡಿಯೋದಲ್ಲಿ ಲಾಸ್ಟಿಗೆ ಸನ್ಸೆಟ್ನ ನೋಡಿದ್ರಿ ನೀವು. ಸೊ ಸನ್ಸೆಟ್ ಆದಮೇಲೆ ಏನೇನೆಲ್ಲ ಆ್ಯಕ್ಟಿವಿಟೀಸ್ ನಡೀತು ನಮ್ಮ ರೆಸಾರ್ಟಲ್ಲಿ ಅದನ್ನು ಈ ವ್ಲಾಗಲ್ಲಿ ನೋಡೋಣ. ತಡ ಮಾಡಿದೆ ಶುರು ಮಾಡೋಣ. ಸನ್ಸೆಟ್ ಆದಮೇಲೆ ನಾನು ಚಂದು ಫುಲ್ ಒಂದು ದೊಡ್ಡ ರೌಂಡ್ ಆಯ್ತಲ್ಲ, ಸೊ ಕುತ್ಕೊಂಡು ಚಿಲಾಕ್ಸ್ ಮಾಡ್ತಾ ಇದ್ವಿ. ಆ್ಯಂಡ್ ಇಲ್ಲಿ ಬಂದು ಪೂಲ್ ಪಾರ್ಟಿ ನಡೀತಾ ಇತ್ತು. ಸೊ ಅಲ್ಲಿ ಗೊತ್ತಲ್ಲ ಲೈವ್ ಮ್ಯೂಸಿಕ್ ಇತ್ತು ಮತ್ತು ಎಷ್ಟೊಂದು ಜನ ಸಿಕ್ಕಾಪಡೆ ಎಂಜಾಯ್ ಮಾಡ್ತಾಯಿದ್ರು. ಆ ಪೂಲ್ ಹತ್ರ ಎಲ್ಲನೂ ಫುಲ್ ಎಲ್ಲ ಡಾನ್ಸ್ ಮಾಡಿಕೊಂಡು ಸ್ವಿಮ್ ಮಾಡಿಕೊಂಡು ಅದಾದಮೇಲೆ ಮಸಾಜ್ ಥರ ಎಲ್ಲ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಸೊ ಅದನ್ನು ಒಂದು ಸಣ್ಣ ಝಲಕ್ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ನನಗಂತೂ ಇದು ನೋಡಿ ಮಿನಿ ಗೋವಾ ಅಂತ ಅನ್ನಿಸ್ತು. ನನಗೆ ಗೋವಾದಲ್ಲಿರೋ ಥರ ಫೀಲ್ ಆಯಿತು. ಸೊ ಬಹ್ರೇನಲ್ಲಿ ನಾನು ಫಸ್ಟ್ ಟೈಮ್ ಇಷ್ಟೊಂದೆಲ್ಲ ನೋಡಿದ್ದು ನಾನು ಈ ಥರ ಲೈವ್ ಮ್ಯೂಸಿಕ್ಸ್ ಎಲ್ಲನೂ. ಸೊ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ ನಾವು ಕೂಡ. ಸಂಜೆ ಆದಮೇಲೆ ಎಷ್ಟು ತಂಪು ಗಾಳಿ ಬಂತು ಗೊತ್ತಾ. ಆ್ಯಂಡ್ ಇಲ್ಲಿ ಮರದ ಕೆಳಗಡೆ ಎಲ್ಲ ಫುಲ್ಲು ಸುತ್ತ ಲಾನಲ್ಲಿ ನಾವು ಕುತ್ಕೊತಾ ಇದ್ವಿ. ಸೊ ನಾನು ಚಂದ ಕುತ್ಕೊಂಡು ಆಲ್ಮೋಸ್ಟ್ ಲೈಕ್ 1 hour ಮಾತಾಡಿದ್ವಿ ಎಲ್ಲ ಸುತ್ತಮುತ್ತ ನೋಡಿಕೊಂಡು, ಹಾಗೆ ಮ್ಯೂಸಿಕ್ನ ಎಂಜಾಯ್ ಮಾಡಿಕೊಂಡು ನಾನು ಚಂದ ಫುಲ್ ಮಾತಾಡಿಕೊಂಡು ರೆಸ್ಟ್ ಮಾಡಿಕೊಂಡು ರಿಲ್ಯಾಕ್ಸ್ ಆಯಿತು. ಬಾಡಿ ಮಾತ್ರ ಚೆನ್ನಾಗಂತ ಅನ್ನಿಸ್ತಾ ಇತ್ತು, ಮೈಂಡ್ ಎಲ್ಲ ಫುಲ್ ರಿಫ್ರೆಶ್ ಆಯಿತು. ಆ್ಯಂಡ್ ಎಸ್ ಇವಾಗ ಸಿಕ್ಕಾಪಟ್ಟೆ ಹೊಟ್ಟೆ ಆಗ್ತಿದೆ ನನಗೂ ಚಂದಗೂ. ಹಾಗಾಗಿ ಫಸ್ಟು ಯಾವ್ಯಾವೆಲ್ಲ ರೆಸ್ಟೋರೆಂಟ್ಸ್ ಇದೆ ಅದನ್ನೆಲ್ಲ ನಾವು ಗೂಗಲಲ್ಲಿ ಸರ್ಚ್ ಮಾಡ್ತಾ ಇದ್ವಿ ಒಳಗಡೆನೆ. ಬಟ್ ಸ್ಟಿಲ್ ಗೊತ್ತಾಗಲ್ಲ ಹೋಗೋಕ್ಕೆ ಅಂದ್ಬಿಟ್ಟು ಮತ್ತೆ ತಿರ್ಗಾ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಯಾವ ರೆಸ್ಟೋರೆಂಟ್ಸ್ ಎಲ್ಲ ನೋಡೋಣ ಯಾವುದಕ್ಕೆ ಹೋಗ್ಬೋದು ಅಂತ. ಆ್ಯಂಡ್ ಯು ನೋ ವಾಟ್, ನಾನು ಇದೇ ನನ್ನ ಸನ್ ಗ್ಲಾಸಸ್ನ ಇಲ್ಲೇ ಬಿಟ್ಟು ಹೋಗಿದ್ದು. ಸೊ ಇಲ್ಲಿ ಕೂತಾಗ ಸನ್ ಗ್ಲಾಸಸ್ನ ಬಿಟ್ಟು ಹೋಗ್ಬಿಟ್ಟಿದ್ದೀನಿ, ಗೊತ್ತೇ ಆಗಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ಗೊತ್ತಾಯಿತು ಸನ್ ಗ್ಲಾಸಸ್ ಕಳೆದೋಗಿದೆ ಅಂತ. ಸೊ ಇಲ್ಲಿ ಲಾಸ್ಟ್ ಆ್ಯಂಡ್ ಫೌಂಡ್ ಸೆಕ್ಷನಲ್ಲೂ ಹೋಗ್ಬಿಟ್ಟು ಕೇಳಿದ್ವಿ, ಬಟ್ ನೋ ಲಕ್. ಸೊ ಸಿಕ್ಕಿಲ್ಲ ಸನ್ ಗ್ಲಾಸಸ್. ಸೊ ಬೆಳಗ್ಗೆ ಚಂದುದನ್ನು ಕೊಡಿ ಚಂದು ಸ್ವಲ್ಪ ಅಂತ ಬಾರೋ ಮಾಡ್ತಾ ಇದ್ದೆ. ಸೊ ಎಸ್ ಸ್ಟೇಕೇಷನಲ್ಲಿ ಸನ್ ಗ್ಲಾಸಸ್ನ ಕಳ್ಕೊಂಡಿದ್ದೀನಿ. ಇವಾಗ ರೆಸ್ಟೋರೆಂಟ್ ಸರ್ಚ್ ನಡೀತಿದೆ, ಯಾವ ರೆಸ್ಟೋರೆಂಟ್ ಇದೆ ಅಂತ ನೋಡ್ತಾ ಇದ್ವಿ. ಅದೇ ಪಿಜ್ಜಾದೇ ಒಂದು ಫುಲ್ ರೆಸ್ಟೋರೆಂಟ್ ಇತ್ತು. ಸೊ ಬಟ್ ನಮಗೆ ಸೌತ್ ಇಂಡಿಯನ್ ಫುಡೇ ಬೇಕು ಅಂತ ನಾನು ಚಂದು ಇದು ಮಾಡ್ತಿದ್ದಿತ್ತು. ಸೊ ಇದು ನೋಡಿ ಇನ್ನೂ ಪೂಲ್ ಪಾರ್ಟಿ ಆಲ್ಮೋಸ್ಟ್ ಲೈಕ್ 10 o'clock 10:30 ತನಕ ನಡೀತಾನೆ ಇತ್ತು. ಬಟ್ ನಮ್ಗೆ ಸಿಕ್ಕಾಪಡೆ ಹೊಟ್ಟೆ ಶೂ ಆಗಿರೋದ್ರಿಂದ ಎಲ್ಲ ರೆಸ್ಟೋರೆಂಟು ನೋಡ್ಕೊಂಡು ಹೋಗ್ಬಿಟ್ಟು ಕೊನೆಗೆ ಕಾಪರ್ ಲೀಫಿಗೆ ಹೋದ್ವಿ. ಆ್ಯಂಡ್ ಇಲ್ಲಿ ಇದೊಂದು ತುಂಬಾ ಫೋಟೋಸ್ನ ಕ್ಲಿಕ್ ಮಾಡಿಕೊಂಡೆ ನಾನು ಚಂದು. ಸೊ ಆ ಫೋಟೋಸ್ನ ಸ್ವಲ್ಪ ನೀವು ನೋಡಿ ಆಯಿತಾ, ಚೆನ್ನಾಗಿದೆಯಾ, ಚೆನ್ನಾಗಿ ಕಾಣಿಸ್ತಿದೆನಾ, ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದು ತುಂಬಾ ಚೆನ್ನಾಗಿತ್ತು. ರೆಸ್ಟ್ ಏರಿಯಾ ಅನ್ಸುತ್ತೆ ಇದು, ಸಿಕ್ಕಾಪಟ್ಟೆ ಕೂಲಾಗಿ. ಈ ಏರಿಯಾ ಅಂತ ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ನಾವು ಇಲ್ಲೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಂಗೆ ಇಂಟೀರಿಯರ್ಸ್ ಆಗಿರ್ಬೋದು, ಆ ಚೇರ್ ಮತ್ತು ಅಲ್ಲೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ನಿಸ್ತಿತ್ತು. ಅಲ್ಲೂ ಸ್ವಲ್ಪ ಕುತ್ಕೊಂಡು ಮಾತಾಡಿ ಅದಾದಮೇಲೆ ಕಾಪರ್ ಲೀಫ್ ರೆಸ್ಟೋರೆಂಟ್ ಅಂತ ಇದೆ. ಸೊ ಬನ್ನಿ ಇದ್ರ ಒಳಗಡೆ ಹೋಗೋಣ. ಯಾವ ಥರ ಇತ್ತು ಆ್ಯಂಬಿಯನ್ಸ್, ನಾವೇನೆಲ್ಲ ಫುಡ್ ಸೆಲೆಕ್ಟ್ ಮಾಡಿದ್ವಿ ಎಲ್ಲನೂ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ವಾವ್ ಅಲ್ವಾ, ಎಷ್ಟು ಚೆನ್ನಾಗಿದೆ ಒಳಗಡೆ ಆ್ಯಂಬಿಯನ್ಸ್, ತುಂಬ ಪ್ಲೆಸೆಂಟ್ ಆಗಿತ್ತು. ಆ್ಯಂಡ್ ಲೈಟ್ ಮ್ಯೂಸಿಕ್ ಬೇರೆ ಹಾಕಿದ್ರು, ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆ್ಯಂಡ್ ಯೂಶ್ವಲಿ ನಾವು 7 o'clock ಹೋಗಿರೋದ್ರಿಂದ ಯಾರೂ ಜನ ಅಷ್ಟು ರಶ್ ಇರಲಿಲ್ಲ. ಸೊ ಯಾವುದು ಕ್ರೌಡ್ ಅಂತ ಏನೂ ಇರಲಿಲ್ಲ. ಸೊ ಹಾಗಾಗಿ ನಾನು ಚಂದು ಎಲ್ಲಿ ಬೇಕಾದರೂ ನಮಗೆ ಚೆನ್ನಾಗಿರೋ ಕಡೆ ನಾವು ಸೆಲೆಕ್ಟ್ ಮಾಡಿಕೊಂಡು ಕುತ್ಕೊಂಡು ಮಾಸ್ಕ್ ಇಲ್ಲದೆ ಆರಾಮಾಗಿ ನಾವು ಕುತ್ಕೊಂಡು ಡೈನಿಂಗ್ ಮಾಡಿದ್ದು. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಏನೇನು ಆರ್ಡ್ರ್ ಮಾಡಿದ್ವಿ ಅಂತ ಅಂದರೆ ಮಶ್ರೂಮ್ ಸೂಪ್ ಆರ್ಡ್ರ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಮಶ್ರೂಮ್ ಸೂಪ್. ಆ್ಯಂಡ್ ದೆನ್ ನಮಗೆ ಹಶ್ವಾಗಿತ್ತು
ಆಯಿತಾ, ಸ್ವಲ್ಪ ಲೇಟಾಗಿ ತಂದು ಕೊಡ್ತಾಯಿದ್ರು. ಹಾಗಾಗಿ ಹೇಳಿ ಹಪ್ಪಳ ಕಾಂಪ್ಲಿಮೆಂಟ್ರಿ ಕೊಡ್ತಾರಲ್ಲ, ಅದು ಫುಲ್ ಖಾಲಿ ಮಾಡಿಬಿಟ್ಟಿದ್ದೀವಿ. ಆ್ಯಂಡ್ ದೆನ್ ವಿ ಆರ್ಡರ್ ದಿಸ್ ರೇಷ್ಮಾ ಕಬಾಬ್ ಅಂತ. ಇದು ಆ್ಯಕ್ಚುಲಿ ಸಿಸ್ಲರ್ ಥರ ಇರುತ್ತೆ, ಚೆನ್ನಾಗಿತ್ತು. ತುಂಬ ಸಾಫ್ಟಾಗಿ, ತುಂಬ ಟೆಂಡರಿಂಗ್ ಆಗಿ, ಮತ್ತು ಸಾಲ್ಟ್ ಮತ್ತು ಪೆಪ್ಪರ್ ಎಲ್ಲ ಎಷ್ಟು ಚೆನ್ನಾಗಿ ಮಿನಿಮಲ್ ಆಗಿ ಹಾಕ್ತಾರೆ ಗೊತ್ತಾ. ತುಂಬ ಎಲ್ಲ ಹಾಕೋಕ್ಕೆ ಹೋಗಲ್ಲ. ಸ್ಪೈಸಿ ಹೇಳಿದ್ರು ಅವ್ರು ತುಂಬ ಮಾಡಲ್ಲ. ಸೊ ತುಂಬ ಚೆನ್ನಾಗಿತ್ತು ಇದು, ಎಂಜಾಯ್ ಮಾಡಿದ್ವಿ ಮಾತ್ರ. ನಿಜ ಸರ್ವಿಸ್ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ತುಂಬ ಚೆನ್ನಾಗಿ ಸರ್ವ್ ಮಾಡ್ತಿದ್ರು, ತುಂಬ ಅಷ್ಟೇ ಪ್ರೀತಿ ಕೇರಿಂದ ಮಾಡ್ತಾಯಿದ್ರು. ನನಗೆ ಅದು ತುಂಬ ಖುಷಿ ಅಂತ ಅನ್ನಿಸ್ತು. ಯೂಶ್ವಲಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾ ಕೇರಿಂಗ್ ಮತ್ತು ತುಂಬ ಸರ್ವೀಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ನಿಸ್ತು. ಸೊ ನಾನು ಚಂದು ಫುಲ್ ಎಂಜಾಯ್ ಮಾಡ್ತಾಯಿದ್ವಿ. ಆ್ಯಂಡ್ ಹಶ್ವಾಗಿತ್ತಲ್ಲ, ಸೊ ಬೇರೆ ಕಡೆ ಎಲ್ಲೂ ನೋಡೋಕ್ಕಾಗಲಿಲ್ಲ, ಚೆನ್ನಾಗಿ ತಿಂತಾಯಿದ್ರಿ. ಆ್ಯಂಡ್ ನೆಕ್ಸ್ಟ್ ವಿ ಆರ್ಡರ್ಡ್ ಪರಾಟ ಮತ್ತು ನಾನ್ ಆರ್ಡ್ರ್ ಮಾಡಿ, ಇದು ಗ್ರೇವಿ ಆರ್ಡ್ರ್ ಮಾಡಿದ್ದು. ಚಿಕನ್ ಟಿಕ್ಕಾ ಮಸಾಲ ಆರ್ಡ್ರ್ ಮಾಡಿದ್ವಿ. ಸೊ ಎಲ್ಲ ಡೈನಿಂಗ್ ಆದಮೇಲೆ ಇದೊಂದು ಮಿಂಟ್ ಚಾಕ್ಲೇಟ್ ಕೊಡ್ತಾರೆ, ಸೊ ಅದು ಕಾಂಪ್ಲಿಮೆಂಟ್ರಿ. ಆ್ಯಂಡ್ ಸೂಪರ್ ಆಗಿತ್ತು, ಚೆನ್ನಾಗಿ ಅನ್ನಿಸ್ತು. ಚೆನ್ನಾಗಿ ಊಟ ಮಾಡಿ ಇವಾಗ ಬ್ಯಾಕ್ ಟು ದ ರೂಮ್. ಸೊ ಇಲ್ಲಿ ಒಂದು ವ್ಯೂ ಅಗೇನ್, ಇದು ನೈಟ್ ವ್ಯೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಿಮಗೆಲ್ಲ ತುಂಬಾ ಇಷ್ಟ ಆಗುತ್ತೆ, ಬಿಕಾಸ್ ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಎಷ್ಟು ಒಂಥರ ನಾ ಹೇಳೋಕ್ಕಾಗಲ್ಲ ಎಕ್ಸ್ಪೀರಿಯನ್ಸ್. ಸೊ ನೀವು ನೋಡಿ ಹೆಂಗಿತ್ತು ವ್ಯೂ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ನ ಮರಿಬೇಡಿ, ಓಕೆನಾ. ಈಗ ನಾವು ಫ್ರೆಶ್ ಅಪ್ ಆಗಿ ನೈಟ್ ವ್ಯೂ ಕೆಳಗಡೆ ಒಂದು ದೊಡ್ಡ ವಾಕಿಂಗ್ ಮಾಡ್ಕೊಂಡು ಬರೋಣ ಅಂತ ಬಂದ್ವಿ, ಬಿಕಾಸ್ ಫುಡ್ ತಿಂದಿದ್ವಲ್ಲ. ಸೊ ಹಾಗಾಗಿ ಒಂದು ವಾಕಿಂಗ್ ಮಾಡ್ಕೊಂಡು ಬರೋಣ ಅಂತ ತಿರ್ಗಾ ಬಂದಿದ್ದೀರಿ. ಸೊ ಇದು ಆಚೆ ಕಡೆಯಿಂದ ನೋಡಿ, ಫಸ್ಟ್ ಎಂಟ್ರೆನ್ಸ್ ಇದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ, ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಇಲ್ಲಿ ಒಂದು ಮುಂದ್ಗಡೆ ಒಂದು ಲಾನ್ ಇದೆ ಆಯಿತಾ. ಸೊ ಅಲ್ಲೂ ಕೂಡ ನಾನು ಫೋಟೋಶೂಟ್ ಮಾಡಿಸ್ಕೊತಾ ಇದ್ದೆ ಚಂದು ಹತ್ರ. ನಂಗೆ ತುಂಬ ಇಷ್ಟ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಳ್ಳೋದು, ನನ್ನ ಮೆಮೊರೀಸ್ಗೆಲ್ಲ ಆ್ಯಡ್ ಆಗುತ್ತೆ ಅನ್ನೋಕ್ಕೋಸ್ಕರ. ಸೊ ನಾನು ಚಂದು ಇದಾದಮೇಲೆ ಅಲ್ಲಿಂದ ಫ್ರಂಟಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಂಡು ಇಲ್ಲಿ ಬ್ಯಾಗ್ ತಿರ್ಗಾ ಒಳಗಡೆ ಬಂದು ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದೆ. ಚಂದು ಹತ್ರ ಫೋಟೋ ಅಂತ ಹೇಳಿ ವಿಡಿಯೋಗೆ ಕರೆಸ್ಕೊಂಡೆ ಚಂದುನ. ಆ್ಯಂಡ್ ಎಸ್, ಎಷ್ಟೊಂದು ಜನ ಕೇಳಿದ್ರಿ ಲಾಸ್ಟ್ ವ್ಲಾಗಲ್ಲಿ ಚಂದು ಯಾಕೆ ಮಾತಾಡ್ತಾ ಇಲ್ಲ ಅಂತ. ಎಸ್, ನೆಕ್ಸ್ಟ್ ಯಾವ್ದಾದ್ರು ಒಂದು ವ್ಲಾಗಲ್ಲಿ ಪಕ್ಕ ಚಂದು ಜಾಸ್ತಿ ಮಾತಾಡಿಸ್ತೀನಿ, ಓಕೆನಾ. ಸೊ ಇದು ಒಂದು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಹೋಗಾದ್ಮೇಲೆ ಮತ್ತಿರ್ಗ ಕ್ಲೀನ್ ಮಾಡ್ತಾರೆ. ಬೆಳಗ್ಗೆ ಅಷ್ಟು ರೆಡಿ ಮಾಡಬೇಕಂತ ಕ್ಲೀನ್ ಮಾಡಿ ಇಟ್ಟಿರ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ತಕ್ಷಣಕ್ಕೆ ಅಲ್ಲೇ ಕ್ಲೀನ್ ಮಾಡ್ತಾರೆ ಅವರು, ಬಿಕಾಸ್ ನಾಳೆ ತಿರ್ಗಿ 9 to 5 ಸ್ಟಾರ್ಟ್ ಆಗುತ್ತಲ್ಲ. ಸೊ ಹಾಗಾಗಿ ಕ್ಲೀನ್ ಇರಬೇಕು ಅಂತ. ಸೊ ಅನ್ಸೋದೇ ಇಲ್ಲ, ಜಸ್ಟ್ ಟೂ ಅವರ್ಸ್ ಬ್ಯಾಕ್ ಅಷ್ಟು ಎಷ್ಟೊಂದು ಜನ ಇಲ್ಲೆಲ್ಲ ಆಟಾಡ್ತಾಯಿದ್ರು, ಎಷ್ಟೊಂದು ಜನ ಇಲ್ಲೆಲ್ಲ ಇದ್ದರು. ಬಟ್ ಇವಾಗ ಅಷ್ಟು ಬೇಗ ಕ್ಲೀನ್ ಮಾಡಿ ಅದನ್ನು ನೆಕ್ಸ್ಟ್ ಡೇಗೆ ರೆಡಿ ಮಾಡಿದ್ದಾರೆ. ಆ್ಯಂಡ್ ನಾನು ಕೂಡ ಎಲ್ಲ ಕಡೆನೂ ಎಲ್ಲೆಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಎಲ್ಲ ಕಡೆನೂ ನಾನು ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದೆ. ಆ್ಯಂಡ್ ಇವ್ರು ಮಾತ್ರ ಪಾರ್ಟಿ ಮಾತ್ರ ನಿಲ್ಲಿಸ್ತಾನೆ ಇಲ್ಲ. ಎಷ್ಟು ಜನ ಅವಾಗಿದ್ರು ಅವಾಗಲೂ ಅಷ್ಟೇ ಜನ ಇದ್ದಾರೆ. ಇನ್ನು ಪಾರ್ಟಿ ನಡೀತಾನೆ ಇದೆ, ಫುಲ್ ಪಾರ್ಟಿ. ಲೈವ್ ಮ್ಯೂಸಿಕ್ ಆಗಿರ್ಬೋದು, ಆಲ್ಮೋಸ್ಟ್ 10:30 ತನಕ ನಡೀತು. ಆ್ಯಂಡ್ ಇಟ್ ವಾಸ್ ಗುಡ್. ಅಂದರೆ ರಿಸೆಪ್ಷನ್ ಏರಿಯಾ ಈ ಕಡೆ ಬಂದರೆ ಶೋ ಕೇಸ್ ಇತ್ತು ಆಯ್ತು, ಅಲ್ಲಿ ಶೋ ಪೀಸ್ನ ಇಟ್ಟಿದ್ರು. ಮೋಸ್ಟ್ಲಿ ಇದೆಲ್ಲ ಮಾರ್ಬಲಿಂದ ಮಾಡಿರೋದು ಅಂತ ಅನಿಸುತ್ತೆ. ಬಟ್ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಇದು ಒಂದು ಮಾಡೆಲ್ನ ನೋಡಿ ನನಗೆ ಸಿಕ್ಕಾಪಡೆ ಇಷ್ಟ ಆಯಿತು. ಇದು ಏನು ಅಂತ ನನಗೆ ಗೊತ್ತಿಲ್ಲ, ಇದು ನನಗೆ ಅನಿಸೋ ಪ್ರಕಾರ ಜಂಬೂ ಸವಾರಿ ಅಂತ ಅನಿಸುತ್ತೆ ನೋಡಿ. ಅದ್ರ ಒಳಗಡೆ ಬಿಕಾಸ್ ಮಹಾರಾಜ ಕೂತಿರೋ ಥರನೇ ಇದೆ ಒಂದು ಐಡಲ್ಲು. ಆ್ಯಂಡ್ ನಂಗೆ ನಿಜ ಜಂಬೂ ಸವಾರಿನೇ ಅಂತ ಅನ್ನಿಸ್ತು. ನಾನು ಚಂದು ನಿಜವಾಗ್ಲೂ ಮೈಸೂರು ಜಂಬೂ ಸವಾರಿ ಥರ ಇದೆಲ್ಲ ಚಂದು ಅಂತ ಅವ್ರು ಇರ್ಬೋದು ಎಸ್ ಅಂತ ನಂಗೆ ಸಿಕ್ಕಾಪಡೆ ಶಾಕ್ ಆಯಿತು. ಗೊತ್ತಿಲ್ಲ ಇದು ಅದೇ ಆಗಿದ್ರೆ ನನ್ನಷ್ಟು ಖುಷಿ ಪಡೋರು ಬೇರೆ ಯಾರೂ ಇಲ್ಲ ಅಂತ ಅನ್ಕೊತೀನಿ. ಸೊ ಅದೇ ಆಗಿರಲಿ ಅಂತ ನಾನು ಬೇಡ್ಕೊತಿದ್ದೆ. ನಿಜ ಅದು ನೋಡೋಕೆ ಹಾಗೆ ಇತ್ತು, ಮೈಸೂರು ಜಂಬೂ ಸವಾರಿ ಥರನೇ ಇತ್ತು. ನಾನು ಬೇರೆ ಫುಲ್ ಐಟಮ್ಸ್ ಎಲ್ಲ ಏನು ಇಟ್ಟಿದ್ರಲ್ಲ ಪೀಸ್ ಎಲ್ಲ ಸಿಕ್ಕಾಪಡೆ ಚೆನ್ನಾಗಿತ್ತು. ಬಟ್ ಅದನ್ನು ಮಾತ್ರ ನಿಜ ನನಗೆ ಸೂಪರ್ ಡೂಪರಾಗಿ ಇಷ್ಟ ಆಯಿತು. ಸೊ ಮೈಸೂರು ಟು ಬಹರಿನಾ ಅಂತ ಒಂದ್ಸತಿ ಅನ್ನಿಸ್ತು. ಬಟ್ ನಂಗೆ ಗೊತ್ತಿಲ್ಲ, ಬಟ್ ನಿಜ ಆ ಪೀಸ್ ನನಗೆ ಅಂಬಾರಿ ಅಂತಲೇ ಅನಿಸುತ್ತೆ. ನಿಮ್ಗೆ ಯಾವ ಥರ ಅನಿಸುತ್ತೆ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಇದು ಬಂದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಏನು ಗೊತ್ತಾ, ಲಿಫ್ಟಲ್ಲಿ ನಾವು ಹೋಗಬೇಕಂತ ಅಂದರೆ ಮೇಲ್ಗಡೆ ಹೋಗಬೇಕಂತ ಅಂದರೆ ನಮ್ಮ ರೂಮ್ ಕಾರ್ಡ್ನ ಅಲ್ಲಿ ಇನ್ಸರ್ಟ್ ಮಾಡಿದ್ರೆ ಗ್ರೀನ್ ಸಿಗ್ನಲ್ ಬರುತ್ತೆ. ಅದಾದಮೇಲೆ ನಮಗೆ ಪ್ರೆಸ್ ಮಾಡೋಕ್ಕಂತ ಚಾನ್ಸ್ ಸಿಗುತ್ತೆ. ಮೇಲ್ಗಡೆಯಿಂದ ಕೆಳಗಡೆ ಇಳಿಬೇಕಾದ್ರೆ ಆ ಥರ ಏನು ಬೇಕಾಗಿಲ್ಲ, ಲೈಕ್ ರೂಮ್ ಕಾರ್ಡ್ ಇನ್ಸರ್ಟ್ ಮಾಡೋದೇನು ಬೇಕಾಗಿಲ್ಲ. ಬಟ್ ಕೆಳಗಡೆಯಿಂದ ಮೇಲ್ಗಡೆ ಹೋಗ್ಬೇಕಂದ್ರೆ ಅದರ ರೂಮ್ ಕಾರ್ಡ್ ಇದರ ಮಾತ್ರ ಹೋಗೋದು. ಸೊ ಇದೊಂಥರ ಸೆಕ್ಯೂರಿಟಿ ಮತ್ತು ಸೇಫ್ಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು.
ಇಟ್ಸ್ ಟೈಮ್ ಟು ಸೇ ಗುಡ್ ನೈಟ್. ಬೆಳಗ್ಗೆ ವ್ಲಾಗಲ್ಲಿ ಕಂಟಿನ್ಯೂ ಮಾಡೋಣ. ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ನಾವು ಅಲಾರಾಮ್ ಇಟ್ಕೊಂಡು ಬೆಳಗ್ಗೆ ಸನ್ರೈಸ್ ಲೈಕ್ ಅದು ತುಂಬ ರೇಸ್ ಎಲ್ಲ ತುಂಬ ಚೆನ್ನಾಗಿರುತ್ತಲ್ವಾ, ಸೊ ಹಾಗಾಗಿ ಹೋಗೋಣ ಸನ್ ಬಾತ್ ಮಾಡೋಣ ಅಂತೆಲ್ಲ ಫುಲ್ಲು ಮಾಡಿದ್ದು. ಬಟ್ 8:30 ಕಡಿಮೆ ಎದ್ದೇಳೋಕ್ಕೆ ಆಗಲಿಲ್ಲ, ಆರಾಮಾಗಿ ಮಲ್ಕೊಂಡಿದ್ವಿ. ಆ್ಯಂಡ್ ಅದಕ್ಕೋಸ್ಕರ ಇವಾಗ ರೆಡಿಯಾಗಿ ಕೆಳಗಡೆ ಹೋಗ್ಬಿಟ್ಟು ಒಂದು ರೌಂಡ್ ಹೋಗಿ ಬರೋಣ ಅಂತ. ಅದಕ್ಕಿಂತ ಮುಂಚೆ ಚಂದು ಆರಾಮಾಗಿ ಕಾಫಿನ ಸವಿತಾ ಆ ಒಂದು ವ್ಯೂನ ಎಂಜಾಯ್ ಮಾಡ್ತಾಯಿದ್ರು. ಅವ್ರಿಗೆ ಗೊತ್ತಿಲ್ಲದೆ ನಾನು ಅದೊಂದು ವಿಡಿಯೋ ಮಾಡಿಕೊಂಡೆ. ಸೊ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಕೂತಿದ್ರು. ನಂಗೆ ಖುಷಿ ಅನ್ನಿಸ್ತು, ಬಿಕಾಸ್ ಹಿಸ್ ಹ್ಯಾಪಿನೆಸ್ ಇಸ್ ಆಲ್ವೇಸ್ ಮೈನ್. ಸೊ ಅವ್ರು ಖುಷಿಯಾಗಿತ್ತು ಅಂತ ಅಂದರೆ ಆಬ್ವಿಯಸ್ಲಿ ನಾನು ಖುಷಿಯಾಗಿರ್ತೀನಿ. ಹಾಗಾಗಿ ಎಷ್ಟು ಆರಾಮಾಗಿದ್ರು ಅಂತ ಅನ್ನಿಸ್ತು. ಆ್ಯಂಡ್ ಗುಡ್. ಇವಾಗ ಬನ್ನಿ ಬೆಳಗ್ಗೆನೂ ಅಷ್ಟೇ ಒಂದು ರೌಂಡ್ ಹೋಗೋಣ ಅಂತ ಹೇಳಿ. ಆ್ಯಕ್ಚುಲಿ 8:30 ಆಗೋಗಿದೆ. ಸನ್ಬಾತ್ ಏನಲ್ಲ, ಬಟ್ ಸ್ಟಿಲ್ ಸೂರ್ಯನ ಕಿರಣ ಬೇಕಲ್ಲ. ಯೂಶ್ವಲಿ ಯಾವಾಗಲೂ ನಾವು AC ರೂಮಲ್ಲೇ ಇರ್ತೀವಿ, AC ನಲ್ಲೇ ಇರ್ತೀರಿ. ಸೊ ಹಾಗಾಗಿ ನ್ಯಾಚುರಲ್ ಸನ್ ರೇ ಮತ್ತು ನ್ಯಾಚುರಲ್ ವಿಟಮಿನ್ D ತಗೊಳ್ಳೋಣ ಅಂತ ಹೇಳಿ ಒಂದು ರೌಂಡ್ ತಿರ್ಗಾ ಬಂದಿದ್ದು. ಅದಾದಮೇಲೆ ಚಂದು ನೀರಿಗೆ ಇಳಿದ್ರು. ಬಟ್ ನಾನು ಎಷ್ಟು ಬೇಗ ಪ್ಯಾಕ್ ಮಾಡಿಕೊಂಡೆ ಅಂದರೆ ನನ್ನ ವಾಟರ್ ಡ್ರೆಸ್ ಏನಿರುತ್ತಲ್ಲ ಅದನ್ನು ತೊಗೊಂಡು ಬರೋಕ್ಕೆ ಮರ್ತೋಗ್ಬಿಟ್ಟೆ. ಸೊ ಹಾಗಾಗಿ ನಾನು ನೀರಲ್ಲಿ ಇಳಿಯೋಕ್ಕಾಗಲಿಲ್ಲ. ಬಟ್ ಚಂದು ಎಂಜಾಯ್ ಮಾಡಿದ್ರು, ಇಲ್ಲೂ ಆಟ ಆಡಿದ್ರು, ಮತ್ತು ತಿರ್ಗಾ ಸ್ವಿಮ್ಮಿಂಗ್ ಪೂಲಲ್ಲೂ ಸ್ವಿಮ್ ಮಾಡ್ತಾಯಿದ್ರು. ಅವ್ರು ಆರಾಮಾಗಿ ಎಂಜಾಯ್ ಮಾಡಿದ್ರು. ಬಟ್ ನಾನು ಗೊತ್ತಲ್ಲ, ನಾನು ಸ್ವಿಮ್ಮಿಂಗ್ ಡ್ರೆಸ್ ಇಲ್ಲಾಂದರೆ ಏನು ವಾಟರ್ ಸ್ಪೋರ್ಟ್ ಡ್ರೆಸ್ ಎಲ್ಲ ಏನು ತಂದಿರಲಿಲ್ಲ, ಮರ್ತೋಗ್ಬಿಟ್ಟಿದ್ದೆ. ಹಾಗಾಗಿ ಜಸ್ಟ್ ಸುಮ್ಮನೆ ಇಲ್ಲೇ ವಿಡಿಯೋ ತೊಗೊಂಡು ಆರಾಮಾಗಿದ್ದೀನಿ. ಚಂದ ಎಂಜಾಯ್ ಮಾಡ್ತಿದ್ದಾರೆ. ಎಷ್ಟು ಸಣ್ಣ ಸಣ್ಣ ಮೀನು ಗೊತ್ತಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಅದಕ್ಕೋಸ್ಕರ ಕ್ಯಾಪ್ಚರ್ ಮಾಡಿದೆ. ಆ್ಯಕ್ಚುಲಿ ಅಲ್ಲಿ ಏನಿದೆ ಅಲ್ಲ, ಆ ಕಡೆ ಒಂದು ಲೈನ್ ಫುಲ್ ನೆಟ್ ಹಾಕಿದ್ದಾರೆ, ದೊಡ್ಡದು ನೆಟ್ ಹಾಕಿದ್ದಾರೆ. ಸೊ ಯಾವುದೇ ಜೆಲ್ಲಿ ಫಿಶ್ ಆಗಿರ್ಬೋದು, ಬೇರೆ ಯಾವುದು ಬರಬಾರ್ದು ಸೀಶೋರ್ಗೆ ಅಂತ ಒಂದು ಸೇಫ್ಟಿ ಪ್ರಿಕಾಷನ್ ತೊಗೊಬೇಕು ಅಂತ ಅಲ್ಲಿ ಫುಲ್ ನೆಟ್ ಹಾಕಿದ್ದಾರೆ. ಬಟ್ ತುಂಬ ಸಣ್ಣ ಫಿಶ್ ಆಗಿರೋದ್ರಿಂದ ಅದನ್ನು ದಾಟ್ಕೊಂಡು ಬಂದಿದೆ ಇದೆಲ್ಲ ನೆಟ್ಟನ್ನ. ಸೊ ಯೂಶ್ವಲಿ ಆ ಕಡೆ ಫುಲ್ ನೆಟ್ ಹಾಕಿದ್ದಾರೆ. ಯಾಕೆ ಚಿಕ್ಕ ಮಕ್ಕಳು ಆಟಾಡ್ತಾ ಇರ್ತಾರೆ, ಜೆಲ್ಲಿ ಫಿಶ್ ಎಲ್ಲ ಬೇರೆ ಯಾವ್ದಾದ್ರು ಬಂದು ಲೈಕ್ ಬೇಡ, ಹಾರ್ಮ್ಫುಲ್ ಆಗಿರುತ್ತೆ ಅಂತ ಹೇಳಿ ಆ ಥರ ಮಾಡಿದ್ದಾರೆ. ಇಲ್ಲಿ ಇಂಡಿಯಾ ಥರ ಅಷ್ಟೊಂದು ವೇವ್ಸ್ ಎಲ್ಲ ಬರಲ್ಲ. ಸೊ ಇಲ್ಲಿ ತುಂಬಾ ಕಡಿಮೆ ವೇವ್ಸ್ ಬರೋದು. ಎಷ್ಟೇ ಗಾಳಿ ಇದ್ರೂ ಇಷ್ಟೇ ವೇವ್ಸ್ ಇರುತ್ತೆ. ನಮ್ಮ ಮಂಗಳೂರಲ್ಲಿ ಇಲ್ಲ ಬೇರೆ ಕಡೆ ಕೇರಳ ಅದೆಲ್ಲ ಬೀಚಸ್ಗೆಲ್ಲ ಹೋದಾಗ ಸಿಕ್ಕಾಪಟ್ಟೆ ಹೈ ವೇವ್ಸ್ ಎಲ್ಲ ಬರುತ್ತಲ್ಲ, ಬಟ್ ಇಲ್ಲೆಲ್ಲ ಬರಲ್ಲ, ಇಷ್ಟೇ ಬರೋದು ವೇವ್ಸು. ಸೊ ನಾನು ಸ್ಟಾರ್ಟಿಂಗ್ ನೋಡಿದಾಗ ನಿಜ ಶಾಕ್ ಆಗಿತ್ತು. ಬಟ್ ಬಹ್ರೈನ್ ಬಂದು ಆಲ್ಮೋಸ್ಟ್ 3.5 years ಆಯ್ತಲ್ಲ. ಸೊ ಈಗ ಐ ಆಮ್ ಯೂಸ್ ಟು ಇಟ್. ಸ್ವಲ್ಪ ಸೂರ್ಯನ ಕೆಳಗಡೆ ಕೂರೋಣ ಅಂತ ಹೇಳಿ ಚಂದುವಿಂದ ಗ್ಲಾಸಸ್ನ ಬಾರೋ ಮಾಡಿ ಕೂತಿದ್ದು. ಆ್ಯಂಡ್ ಚಂದು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಅಲ್ಲಿ ಆಟ ಆಡ್ತಾಯಿದ್ರು. ನಾನು ಅವ್ರಿಗೆ ಕಂಪ್ನಿ ಕೊಟ್ಕೊಂಡು ಮಾತಾಡಿಕೊಂಡು ಅಲ್ಲೇ ಕೂತಿದ್ದೆ. ಸದ್ಯ ಬೆಳಗ್ಗೆ ಯಾರೂ ಜನ ಇರಲಿಲ್ಲ. ಸೊ ಹಾಗಾಗಿ ನಾವೇ ಇದ್ದಿದ್ದು. ಕೊರೋನಾ ಸ್ವಲ್ಪ ಭಯ ಕಡಿಮೆ ಆಯಿತು. ಆವಾಗ ಆರಾಮಾಗಿ ಚಂದು ಸ್ವಿಮ್ ಮಾಡ್ತಾಯಿದ್ರು, ನಾನು ಎಂಜಾಯ್ ಮಾಡ್ತಾಯಿದ್ದೆ ನೇಚರ್ನ. ನೀರಲ್ಲಿ ಆಟ ಆಡಿದ್ದಾರೆ. ಇಲ್ಲಿ ಬಂದು ಬ್ರೇಕ್ಫಾಸ್ಟ್ ಬುಫೆಟ್ ಇರುತ್ತೆ, ಬ್ರೇಕ್ಫಾಸ್ಟ್ ಇನ್ಕ್ಲೂಸಿವ್ ಇರುತ್ತೆ ಆಯಿತಾ. ಸೊ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಬ್ರೇಕ್ಫಾಸ್ಟ್ಗೆ ಹೋದ್ವಿ. ಬಿಕಾಸ್ ಟೈಮಿಂಗ್ಸ್ ಬಂದು 10:30 to 12:30 ಅಷ್ಟೇ ಇಲ್ಲಿ ಓಪನ್ನು, ಅದಾದಮೇಲೆ ಕ್ಲೋಸ್ ಮಾಡ್ತಾರೆ. ಹಂಗಾಗಿ ಬೇಗ ಬಂದಿದ್ದೀವಿ. ಆ್ಯಂಡ್ ಯು ನೋ ವಾಟ್, ಆಲ್ ಇಂಗ್ಲೀಷ್ ಬ್ರೇಕ್ಫಾಸ್ಟೇ. ಸೊ ಫ್ಯಾನ್ಸಿ ಥರ ಏನೂ ಸಿಗೋಲ್ಲ, ಎಲ್ಲ ಆಲ್ಮೋಸ್ಟ್ ಸಲಾಡ್ಸು, ಟೋಸ್ಟು, ಇಲ್ಲ ಆಮ್ಲೆಟ್ಸ್ ಆ ಥರನೇ ಇಷ್ಟ ಆಗೋದು. ನಾನು ಅದೇ ಥರ ತೊಗೊಂಡೆ. ಬಟ್ ಚಂದು ಒಂದು ಸ್ವಲ್ಪ ಫುಡ್ ಅವರೆಲ್ಲ ಟ್ರೈ ಮಾಡೋಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಎಲ್ಲ ವೆಸ್ಟರ್ನ್ದು
ಸಾಸೇಜ್ ಅದು ಇದು ಎಲ್ಲ ತೊಗೊತಾ ಇದ್ರು. ಬಟ್ ಅವ್ರಿಗೆ ಯಾವುದು ತಿನ್ನೋಕ್ಕಾಗಲಿಲ್ಲ. ಸ್ವಲ್ಪನೇ ಹಾಕಿಸ್ಕೊಂಡು ಬಂದರು, ಬಟ್ ಅಂದರೂ ತಿನ್ನೋಕ್ಕಾಗಲಿಲ್ಲ. ನಾನು ಜಾಸ್ತಿ ಸಲಾದು, ಸೂಪ್ ಒಂದು ಸ್ವಲ್ಪ, ಆಮೇಲೆ ಇದೆಲ್ಲ ಸ್ವಲ್ಪ ಏನಂತಾರೆ ಸ್ನ್ಯಾಕ್ಸ್ ಐಟಮ್ ಥರನೇ ನಾನು ಹೇಳೋದು, ಬಟ್ ಅವರಿಗೆ ಬ್ರೇಕ್ಫಾಸ್ಟ್ ಇದು. ಸೊ ಹಾಗಾಗಿ ಇದು ಎಷ್ಟು ಮಟ್ಟಿಗೆ ಇಬ್ಬರು ಶೇರ್ ಮಾಡಿಕೊಂಡು ಸ್ವಲ್ಪ ಎಲ್ಲ ತಿಂದ್ರಿ. ವೇಸ್ಟ್ ಮಾಡೋಕ್ಕಾಗಲಿಲ್ಲ, ಬಟ್ ಹಾಗೆ ತಿಂದ್ವಿ. ಫ್ರೂಟ್ ಜ್ಯೂಸ್ ಎಲ್ಲ ಇತ್ತು. ಹಾಗಾಗಿ ನಾನು ಟೀ ತೊಗೊಂಡೆ, ಚಂದು ಕಾಫಿ ತೊಗೊಂಡ್ರು. ಆ್ಯಂಡ್ ಬ್ರೇಕ್ಫಾಸ್ಟ್ ಕೂಡ ಆಯಿತು ನಮ್ಮದು. ಹಾಗಾಗಿ ಲಾಸ್ಟ್ ಡ್ರೆಸ್ ನಾನು ತೊಗೊಂಡು ಬಂದಿದ್ದೆ. ಸೊ ಅದನ್ನು ಹಾಕ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಚೆನ್ನಾಗಿ ಫೋಟೋಶೂಟ್ ಮಾಡ್ಕೊಂಡಿದ್ದು ನಾನು. ಆಲ್ಮೋಸ್ಟ್ ನಾವು 12 o'clock ಚೆಕ್ಔಟ್ ಆಗಬೇಕಾಗಿತ್ತು. 12:15 ಹಂಗಾಗಿತ್ತು. ಚೆಕ್ಔಟ್ ಆದ್ವಿ. ಬಟ್ ನಮ್ಗೆ ಹೆಂಗೆ ಗೊತ್ತಾ, ರೂಮ್ನ ಚೆಕ್ಔಟ್ ಆಗಿ ಬೇಕಿದ್ರೆ ಲಾನಲ್ಲಿ ಆಚೆ ಕಡೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಬೋದು ಸಂಜೆ ತನಕ. ನಾವು ಕೂಡ 1 o'clock 1:30 ತನಕ ಇದ್ವಿ. ಬಿಕಾಸ್ ನಾನು ಫೋಟೋಸ್ ಎಲ್ಲ ತೆಗೆಸ್ಕೊಬೇಕಾಗಿತ್ತಲ್ವ. ಸೊ ಹಾಗಾಗಿ ಮ್ಯೂಸಿಕ್ನೆಲ್ಲ ಎಂಜಾಯ್ ಮಾಡಿಕೊಂಡು, ನೆನ್ನೆ ಕೂತಿದ್ರಲ್ಲ ಅದೇ ಸ್ಪಾಟಲ್ಲಿ ಬಂದು ಕೂತ್ಕೊಂಡು ಫೋಟೋಸ್ ಎಲ್ಲ ಎಂಜಾಯ್ ಮಾಡ್ತಿದ್ದೆ. ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ವಿ. ತುಂಬ ಚೆನ್ನಾಗಿ ಬಂದಿದೆ ಫೋಟೋಸು. ಚೆನ್ನಾಗಿ ತೆಗೆದಿದ್ದಾರೆ. ಆ್ಯಂಡ್ ಅವರು ನೇಚರ್ನ ಎಂಜಾಯ್ ಮಾಡ್ತಿದ್ರು ಚಂದು. ಸೊ ನೋಡಿದ್ರಲ್ಲ, ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಏನ್ ಮಾಡಬೇಕು, ಲೈಕ್ ನ ಕೊಡೋದನ್ನ ಮರಿಬೇಡಿ. ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗ್ ಅಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಎಲ್ಲರೂ ಖುಷಿಯಾಗಿರಿ. ಟೇಕ್ ಕೇರ್, ಸ್ಟೇ ಸೇಫ್, ಸ್ಪ್ರೆಡ್ ಹ್ಯಾಪಿನೆಸ್. ಬಾಯ್.